ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯಮಾಡಿ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಒಂದು ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಅಳತೆ ಬ್ಲೌಸನ್ನು ಕೊಟ್ಟಿದ್ದಾರೆ. ಈ ಅಳತೆಗೆ ಕರೆಕ್ಟಾಗಿ ನಾವು ಲೈನಿಂಗನ್ನು ಕಟ್ ಮಾಡಬೇಕು. ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋ ಅಂಥ ಬ್ಲೌಸನ್ನು ನನಗೆ ಅಳತೆಗೆ ಮತ್ತೆ ಕೊಟ್ಟಿದ್ದಾರೆ. ಈ ಅಳತೆಗೆ ನಾವು ಆ ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಇದರಲ್ಲಿ ಏನಪ್ಪ ಅಂತಂದರೆ ಡಿಸೈನ್ ಮಾಡಿಸೋದಕ್ಕೆ ಕೊಟ್ಟಿದ್ದಾರೆ ನನಗೆ. ಈ ಥರ ಏನು ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾವು ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿಸ್ಬೇಕು ಅಂತಂದರೆ ಮೊದಲು ನಾವು ಬ್ಲೌಸನ್ನು ಕಟಿಂಗನ್ನು ಮಾಡಿಕೊಂಡು ಆ ಕಟಿಂಗನ್ನು ಮಾಡ್ಕೊಂಡ್ಮೇಲೆ ಈ ಏನು ಬ್ಲೌಸ್ ಏನಿದೆ ಇದಕ್ಕೆ ಅಟ್ಯಾಚನ್ನು ಮಾಡಬೇಕು. ಎಲ್ಲೂ ಕೂಡ ಕಟ್ ಮಾಡಬಾರ್ದು, ಆದರೆ ಅಟ್ಯಾಚನ್ನು ಮಾಡಿ ಎಂಬ್ರಾಯ್ಡಿಂಗ್ ವರ್ಕಿಗೆ ಕೊಡಬೇಕು. ಹಾಗೆಯೇ ಕೂಡ ಮಾರ್ಕ್ ಮಾಡಿ ಕೊಡ್ಬೋದು, ಆದರೆ ನಾನು ಮಾರ್ಕ್ ಮಾಡ್ತಾ ಇಲ್ಲ. ಲೈನಿಂಗನ್ನು ಕಟ್ ಮಾಡಿ ಆಮೇಲೆ ಮಿಷಿನಲ್ಲಿ ಇದಕ್ಕೆ ಸ್ಲೀವ್ಸು, ಬ್ಯಾಕು ಮತ್ತು ಫ್ರಂಟು ಅವುಗಳೆಲ್ಲವನ್ನು ಕೂಡ ಅಟ್ಯಾಚ್ ಮಾಡಿ ಆಮೇಲೆ ಡಿಸೈನಿಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಈ ರೀತಿ ಡಿಸೈನಿಗೆ ಕೊಟ್ಟರೆ ಏನಾಗುತ್ತೆ, ನಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಈಗ ಬ್ಲೌಸನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಅಳತೆ ಬ್ಲೌಸನ್ನು ಕೊಟ್ಟಿದ್ದಾರೆ. ಈ ಅಳತೆ ಬ್ಲೌಸಿಗೆ ತಕ್ಕಂಗೆ ಕಟ್ಟಿಂಗನ್ನು ಮಾಡೋಣ. ಕಟ್ಟಿಂಗ್ ಎಲ್ಲ ಮಾಮೂಲಿ ಕಟ್ಟಿಂಗೇ ಇರುತ್ತೆ. ಡಿಸೈನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ಸಪ್ರೇಟಾಗಿ ಏನು ಕಟ್ಟಿಂಗ್ ಬೇರೆ ಥರ ಏನು ಇರೋದಿಲ್ಲ. ಆದರೆ ಸ್ಟಿಚಿಂಗ್ ಮಾಡುವಾಗ ಮಾತ್ರ ಸ್ವಲ್ಪ ಚೇಂಜಸ್ ಬರುತ್ತೆ. ಅದನ್ನು ಸ್ಟಿಚಿಂಗ್ ಮಾಡುವಾಗ ಡಿಸೈನ್ ಮಾಡಿಸಿ ಸ್ಟಿಚಿಂಗ್ ಮಾಡುವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚಿಂಗನ್ನು ಮಾಡೋದು ಅಂತ ಹೇಳ್ಬಿಟ್ಟು. ಈಗ ಮೊದಲಿಗೆ ಈ ಬ್ಲೌಸನ್ನು ಈ ರೀತಿ ಹಾಕ್ಕೊಳ್ಳಿ. ಅಳತೆ ಬ್ಲೌಸ್ ಏನಿದೆ ಅದನ್ನು ಈ ರೀತಿ ಹಾಕ್ಕೊಂಡು ಬ್ಯಾಕು ಎಷ್ಟು ಅಳತೆ ಇದೆ ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಬಂದು 17.5 ಬರ್ತಾ ಇದೆ. ಓಕೆನಾ, 17.5 ಬರ್ತಾ ಇದೆ. ಹಾಗೆಯೇ ಲೆಂತು ನೋಡಿ 18 ಇಂಚಿದೆ. ಈಗ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಲೈನಿಂಗನ್ನು. ನಾನು ಇಲ್ಲಿಂದ ಇಲ್ಲಿಗೆ 14 ಇಂಚು ಸ್ವಲ್ಪ ಎಕ್ಸ್ಟ್ರಾ ಉಳಿದಿದೆ, ಅದನ್ನು ಬಿಟ್ಟಿದ್ದೀನಿ. 14 ಇಂಚಿಗೆ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ಕೆಳಗಡೆ ಮಾರ್ಜಿನನ್ನು ಬಿಡಬೇಕು ನೀವು ನೋಡಿ. ಮಾರ್ಜಿನ್ನು ಒಂದು ಅರ್ಧ ಇಂಚು ಕೆಳಗಡೆ ಫೋಲ್ಡಿಂಗೋಸ್ಕರ ಮಾರ್ಜಿನನ್ನು ಬಿಟ್ಟು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಅದಾದಮೇಲೆ 15 ಇಂಚ್ ಅಳತೆಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 15 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು 15 ಇಂಚು ಈ ಲೆಂತಿಗೆ ಬರಬೇಕು. ನೋಡಿ, ಮೇಲ್ಗಡೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಮಾಡ್ತಾಯಿದ್ದೀನಿ. ನಾನು ಏನು ಕಟ್ಟಿಂಗ್ ಮಾಡ್ತೀನಿ ಅಥವಾ ಏನು ಅಳತೆಯನ್ನು ತಗೋತೀನಿ ಅದನ್ನೇ ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂತಂದರೆ ಭುಜ ಇಳಿಯುವಂಥ ಒಂದು ಸಮಸ್ಯೆ ಭಾಳ ಕಾಡ್ತಾ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಶೋಲ್ಡರ್ ಸ್ವಲ್ಪ ಕಡಿಮೆ ಮಾಡಿ ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ. ನಾನು ಏನು ಅಳತೆಯನ್ನು ತೋರಿಸ್ತೀನಿ ಅದಕ್ಕೆ ಕಟಿಂಗ್ ಮಾಡಿ ನೀವು ಸ್ಟಿಚ್ ಮಾಡಿ, ಖಂಡಿತ ಭುಜ ಜಾರೋ ಅಂಥ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ನಿಮಗೆ. ನಾನು ಅದಕ್ಕೆ ಏನು ಮಾಡಿದ್ದೀನಿ, ಇಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. 2 ಇಂಚ್ ತೊಗೊಂಡ್ರೆ ಸಾಕಾಗುತ್ತಾ ಅಂತ ನೀವು ಯೋಚನೆ ಮಾಡ್ಬೋದು. ಸ್ಟಿಚಿಂಗನ್ನು ಮಾಡಿ ನೋಡಿ, ಆ ಭುಜ ಹಿಡಿಯುವಂಥ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಸಿಗುತ್ತೆ. ಇನ್ನು ಬ್ಯಾಕು ನೋಡಿ, ಈ ರೀತಿ ಅಳತೆಯನ್ನು ತೊಗೊಂಡಿದ್ದೀನಿ. ಬ್ಯಾಕು ಕೆಳಗಡೆ ಬಾರ್ಡ್ರಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಒಂದು ಅರ್ಧ ಇಂಚು ಮೇಲಕ್ಕೆ ಮಾರ್ಕನ್ನು ಮಾಡಿದ್ದೀನಿ. ಅಲ್ಲಿ 2 ಇಂಚ್ ತೊಗೊಂಡಿದ್ದೀನಿ, ಬಟ್ ಇಲ್ಲಿ 2.5 ಇಂಚಿಗೆ ಶೇಪನ್ನು ತೆಗಿತೀನಿ. ಈ ರೀತಿ ನಾನು ಸ್ಟಿಚ್ ಮಾಡ್ತಿರೋದ್ರಿಂದ ಯಾವುದೇ ಒಂದು ಬ್ಲೌಸ್ಗೂ ಕೂಡ ಭುಜ ಜಾರುವಂಥ ಸಮಸ್ಯೆ ನನಗೆ ಕಂಡು ಬಂದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ಟಿಂಗನ್ನು ಮಾಡ್ತೀನಿ. ನೋಡಿ, ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ನಾನು ಏನು 2 ಇಂಚು ಮಾಡಿದ್ದೀನಿ ಅಷ್ಟಕ್ಕೆ ನಾನು ಕಟ್ಟಿಂಗನ್ನು ಮಾಡ್ಕೊಳ್ಳೋದು. ಇನ್ನು ಶೋಲ್ಡರ್ ಅಳತೆ ಬ್ಲೌಸನ್ನು ಇಟ್ಕೊಳ್ಳಿ ನೀವು. ಅಳತೆ ಬ್ಲೌಸಲ್ಲಿ ಹಿಂಗೆ ಇಟ್ಕೊಂಡ್ರೆ ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಏನು ಹೊಲಿಗೆಗೆ ಬೇಕು ಅಷ್ಟನ್ನು ಬಿಟ್ಟು ಒಂದು ಅರ್ಧ ಇಂಚು ಜಾಸ್ತಿ ಬಿಟ್ಟು ನಾವು ಮಾರ್ಕನ್ನು ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಂಡಾಗ ನನಗೆ ಬಂದಿದ್ದು
5.5 ಇಂಚು 5.5 ಇಂಚು ಶೋಲ್ಡರ್ ಬರ್ತಾ ಇದೆ. ಅದೇ ರೀತಿಯಲ್ಲಿ ನೋಡಿ ಈ ಭಾಗದಲ್ಲಿ ಕೂಡ ನಾನು 5.25 ಇಂಚಿಗೆ ಇಟ್ಟಿದ್ದೀನಿ. ಆಮೇಲೆ ಏನಾದ್ರು ಆರ್ಮಲ್ ಶಾರ್ಟೇಜ್ ಬಂತು ಅಂದರೆ ಒಂದು 1/4 ಇಂಚ್ ಅಷ್ಟೇ ಇಳಿಸ್ಕೊಂಡ್ರಾಗುತ್ತೆ. ನೋಡಿ ಅಲ್ಲಿ ಶೋಲ್ಡರ್ 5.5 ಇರೋದ್ರಿಂದ ಇಲ್ಲಿ 6 ಇಂಚು, ಶೋಲ್ಡರ್ಗಿಂತ ಅರ್ಧ ಇಂಚು ಮುಂದಕ್ಕೆ ಇಟ್ಕೋಬೇಕು. ಅದು ಬ್ಯಾಕ್ ಪಾರ್ಟಿಗೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಇನ್ನು ಬ್ಯಾಕು ಈ ಭಾಗದಲ್ಲಿ ಅಳತೆಯನ್ನು ಮಾಡ್ಕೊಂಡಿದ್ವಿ, 17 ಇಂಚು ಬಂದಿತ್ತು. ಹಾಗಾಗಿ 8 × 16 8.5 ಇಂಚು 8.5 ಇಂಚಿಗೆ ಮಾರ್ಕನ್ನು ಮಾಡಿದ್ದೀನಿ. ಇದು ನೋಡಿ ಆರ್ಮೋಲನ್ನು ರೌಂಡ್ ತೊಗೊಳ್ಳೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಇಟ್ಕೊಂಡು ಬ್ಯಾಕ್ ಆರ್ಮೋಲನ್ನು ರೌಂಡ್ ತಗೋಬೇಕು. ನೋಡಿ 8.25 ಇಂಚು ಬರ್ತಾ ಇದೆ. 8.25 ಇಂಚು ಬರುತ್ತಾ ಒಂದ್ಸಲ ಚೆಕ್ ಮಾಡೋಣ. ನೋಡಿ 7.25 ಇಂಚ್ ಬರ್ತಾ ಇದೆ. ನಾವು ಇನ್ನೊಂದು 1/4 ಇಂಚಷ್ಟು ಕೆಳಗಡೆ ಇಳಿಸಿದ್ದೀನಿ. ನನಗೆ ಕಟಿಂಗ್ ಮಾಡುವಾಗ ನೋಡ್ಕೊತಾ ಆರ್ಮೋಲನ್ನು ತೆಗಿಬೇಕು. ಒಂದೇ ಸಲ ತೆಗೆದು ಜಾಸ್ತಿ ಆರ್ಮೋಲ್ ಬಂದ್ರೂ ಆಲ್ಟ್ರ್ ಮಾಡೋಕ್ಕಾಗಲ್ಲ. ಕಡಿಮೆ ತೆಗೆದ್ರೆ ಮತ್ತೆ ಅದನ್ನ ಬಿಚ್ಕೊಂಡು ಆಲ್ಟ್ರ್ ಮಾಡ್ಕೊಂಡು ಇಟ್ಕೋಬೇಕು. ಹಾಗಾಗಿ ನಾವು ಅಳತೆಯನ್ನು ಕರೆಕ್ಟಾಗಿ ನೋಡ್ಕೊತ ಮಾಡಬೇಕು. 8 ಇಂಚು ಬರ್ತಾ ಇದೆ. 8.25 ಇಂಚು ಮ್ಯಾನೇಜ್ ಆಗುತ್ತೆ. ಕಟಿಂಗ್ ಮಾಡಿದಾಗ ಇಲ್ಲೊಂದು ಚೂರು ಒಳಗಡೆ ತೊಗೋತೀನಿ, ಆವಾಗ ಏನಾಗುತ್ತೆ 8.25 ಇಂಚು ಬರುತ್ತೆ. ನೋಡಿ 8.1 ಬರ್ತಾ ಇದೆ. 8.25 ಇಂಚು ಬರುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಇದನ್ನು ಈ ರೀತಿ ಕಟಿಂಗ್ ಮಾಡಿ ನೋಡಿ, ನಿಮಗೆ ಭುಜ ಜಾರುವಂಥ ಸಮಸ್ಯೆ ನಿಮಗೆ ಕಡಿಮೆ ಆಗುತ್ತೆ. ಇಲ್ಲಿಂದ ಇಲ್ಲಿ ನಮಗೆ ಮಾರ್ಜಿನ್ಗೋಸ್ಕರ 2 ಇಂಚನ್ನು ಇಟ್ಕೊಂಡಿದ್ದೀನಿ. ನಾನು ಇಲ್ಲೇನಿತ್ತು ಅದೇ ಅಳತೆ ಕೆಳಗಡೆ ಕಟ್ ಮಾಡ್ಕೊತಾ ಇದ್ದೀನಿ, ಮಾರ್ಕನ್ನು ಮಾಡ್ತೀನಿ. ಲಾಸ್ಟು ಫಿನಿಶಿಂಗ್ ಆದಮೇಲೆ ಅದೇನು ಎಕ್ಸ್ಟ್ರಾ ಬರುತ್ತೆ ಅದನ್ನು ಕಟ್ ಮಾಡಿ ಹಾಕ್ತೀನಿ ನಾನು. ಅದಕ್ಕೋಸ್ಕರ ಇಲ್ಲೇನು ಮಾರ್ಕ್ ಮಾಡಿದ್ದೀನಿ ಇದೇ ಅಳತೆಗೆ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಪಾರ್ಟ್, ಈ ಸೆಂಟ್ರ್ ಪಾಯಿಂಟಲ್ಲಿ ನಮಗೆ ಇಲ್ಲಿ ಡಾಟ್ ಹಿಡಿಯುವಂಥದ್ದು ಬರುತ್ತೆ. 1.5 ಇಂಚು 3 ಇಂಚು ಅಥವಾ 3.5 ಇಂಚು ಇಟ್ಕೊಳ್ಳಿ. ಇದು ರೌಂಡ್ ಕಡಿಮೆ ಜಾಸ್ತಿ ಇದ್ದಷ್ಟು ಇದು ಕಡಿಮೆ ಆಗ್ತಾ ಹೋಗುತ್ತೆ. ರೌಂಡ್ ಜಾಸ್ತಿ ಇದ್ದು ಸ್ವಲ್ಪ ಮೇಲೆ ಬರುತ್ತೆ. ಇದಕ್ಕೆ ಒಂದು 3.5 ಇಂಚು ಇಡ್ತಾ ಇದ್ದೀನಿ. ಅರ್ಧ ಇಂಚು ಡಾಟನ್ನು ಹಿಡಿಯೋದಕ್ಕೆ ವ್ಯವಸ್ಥೆನ ಮಾಡಿದ್ದೀನಿ. ನೋಡಿ ಇವಾಗ ಕಟಿಂಗನ್ನು ಮಾಡೋಣ. ಸ್ವಲ್ಪ ಬಟ್ಟೆ ತಿರುಗಿಸ್ಬಿಟ್ಟೆ ಕಟ್ ಮಾಡ್ತೀನಿ. ಬ್ಯಾಕ್ ಪಾರ್ಟು ಇಲ್ಲೊಂದು ಕಚ್ಚನ್ನು ಹೊಡ್ಕೊಳ್ಳೋಣ. ನೋಡಿ ಇದು ಬ್ಯಾಕ್ ಪಾರ್ಟ್. ಈಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡೋಣ. ನೋಡಿ ಅಲ್ಲ ಇದು ಫ್ರಂಟ್ ಪಾರ್ಟ್. ಈ ಜಾಗದಲ್ಲೇ ಕಟಿಂಗನ್ನು ಮಾಡ್ಬೋದು. ನೋಡಿ ಅಲ್ಲಿ ಕುಪ್ಪಟ್ಟಿ ಬರೋದ್ರಿಂದ ಒಂದು 1/4 ಇಂಚು ಅಥವಾ ಅರ್ಧ ಇಂಚು 1/4 ಇಂಚು ಇಟ್ಟರೆ ಸಾಕು. ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಶೋಲ್ಡರ್ ಬಂದು ನಾನು 5.25 ಇಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ನಾವಲ್ಲಿ 5.25 ಇಟ್ಟಿದ್ದೆ. ಯಾಕೆಂದರೆ ಬ್ಯಾಕ್ ಒಂದು ರೌಂಡ್ ಶೇಪ್ ಹತ್ರ 2 ಇಂಚ್ ಮಾತ್ರ ಇಟ್ಟಿದ್ದೆ. ಬಟ್ ಇಲ್ಲಿ 2.25 ಇಂಚ್ ಇಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಭಾಗ ಏನಿದೆ ಇದು 2 ಮ್ಯಾಚ್ ಆಗಬೇಕಲ್ಲ, ಹಾಗಾಗಿ 2.25 ಇಂಚ್ ಇಡ್ತಾ ಇದ್ದೀನಿ. ಸೇಮ್ ಅದು ತೆಗ್ತಾ ಇಲ್ಲ ನಾನು. ನೋಡಿ ಇಲ್ಲಿ 5.25 ಇಟ್ಟಿದ್ದೀನಿ, ಇಲ್ಲಿಂದ ಇಲ್ಲಿಗೆ 2.25 ಇಂಚ್ ಇಟ್ಟಿದ್ದೀನಿ. ನಾನು ಹೇಗೆ ಕಟ್ ಮಾಡಿದ್ದೀನಿ ಹಾಗೆ ಕಟ್ ಮಾಡಿ. ನಿಮಗೆ ಭುಜ ಜಾರೋದಾಗಲಿ ಅಥವಾ ಏನು ಬಫ್ ಬರೋ ಥರ ಆಗಲಿ ಅವೆಲ್ಲವೂ ಕೂಡ ಕಂಪ್ಲ ಹತ್ರ ಬರೋದೆಲ್ಲ ಅವಾಯ್ಡ್ ಆಗುತ್ತೆ. ನೋಡಿ ಆ ಕಡೆ ಈ ಕಡೆ ಗ್ಯಾಪ್ಗೆ ಬಿಟ್ಟಿದ್ದೀನಿ. ಈಗ ರೌಂಡ್ ಶೇಪನ್ನು ತೆಗೆಯೋಣ. ಫ್ರಂಟ್ ಶೇಪು ನಾನು ಬ್ಲೌಸನ್ನು ಇಟ್ಕೊಂಡೇ ತೆಗಿತಾ ಇದ್ದೀನಿ. ನೋಡಿ ಒಂದು ನಿಮಿಷ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಮೇಲಕ್ಕೆ. ಇವಾಗ ಮಾರ್ಕ್ ಮಾಡೋಣ.
5 ಇಂಚು, ಇದರಿಂದ ಇಲ್ಲಿ 2 ಇಂಚು. ನೋಡಿ, ಶೇಪನ್ನು ಈ ರೀತಿ ಕೊಟ್ಕೊಳ್ಳಿ. ಅಳತೆ ಬ್ಲೌಸನ್ನು ಇಟ್ಕೊಂಡು ಲೆಂತ್ ಇದು ಎಷ್ಟಿದೆ ಅನ್ನೋದನ್ನು ನೋಡೋಣ. ನೋಡಿ, ಈ ಒಂದು ಪಾಟಿಂದ ಇಟ್ಕೊಂಡು ನೀವು ಅಳತೆಯನ್ನು ತಗೋಬೇಕು ಇಲ್ಲಿವರೆಗೂ. ಇಲ್ಲಿ ಕೆಲವರು ಕಟ್ ಮಾಡಿರ್ತಾರೆ ಹೀಗೆ, ಕೆಲವರು ಕಟ್ ಮಾಡಿರಲ್ಲ. ಕಟ್ ಮಾಡಿದರೆ ಎಷ್ಟು ಲೆಂತ್ ಬರುತ್ತೆ ಅನ್ನೋದನ್ನು ಮಾಡಿಕೊಂಡು ನೀವು ಕಟ್ಟಿಂಗನ್ನು ಮಾಡ್ಕೋಬೇಕು. ನಾನು ಈ ಅಳತೆ ಬ್ಲೌಸ್ ನಾನೇ ಸ್ಟಿಚ್ ಮಾಡಿರೋದು, ಹಾಗಾಗಿ ಇಲ್ಲಿ ಕಟ್ ಮಾಡಿಲ್ಲ. ಹಾಗಾಗಿ ಇದು ಎಷ್ಟಿದೆಯೋ ಅಷ್ಟು ಅಳತೆಯನ್ನು ತೊಗೋತಾ ಇದ್ದೀನಿ. 13.25 ಇಂಚ್ ಬರ್ತಾ ಇದೆ. 13.25 ಇಂಚನ್ನು ಇಡೋಣ. ಕೆಳಗಡೆ ಫಿನಿಶಿಂಗು ಸೇರಿ ಇನ್ನೇನು ಹೊಲಿಗೆ ಬರುತ್ತೆ ಅದಕ್ಕೂ ಸೇರಿ 13.25 ಇಂಚ್ಗೆ ಮಾರ್ಕನ್ನು ಮಾಡಿದ್ದೀನಿ. ಮಾರ್ಕನ್ನು ಮಾಡೋಣ. ನೋಡಿ, ಮಾರ್ಕ್ ಮಾಡ್ತೀನಿ. 13.25 ಇಂಚಿಗೆ ಮಾರ್ಕನ್ನು ಮಾಡಿದ್ದೀನಿ. ಇಲ್ಲೇನು ನಾವು ಆರ್ಮಲ್ ತೆಗೆದಿದ್ವಿ ಅದನ್ನೇ ಇಲ್ಲಿ ಮಾರ್ಕ್ ಮಾಡಬೇಕು. 5.25 ಇಂಚ್ ಆರ್ಮಲ್ ತೆಗೆದಿದ್ದೀವಿ. ಆ ಕಡೆ ಅಳತೆ ಮಾಡಿ ನೋಡಿ, ಇಲ್ಲೇ ಅಳತೆ ಮಾಡಿ ನೋಡಿದ್ರೆ ಸಿಕ್ಬಿಡುತ್ತೆ ನಾವು ಎಷ್ಟು ತೆಗೆದಿದ್ದೀವಿ ಅಂತ. ಒಂದು ಪಾಯಿಂಟ್ ಕಡಿಮೆ 5.25 ಇದೆ. ನಾವು ಈಗ ಅಷ್ಟಕ್ಕೆ ಇಡೋಣ. 5.25. ಇಲ್ಲಿಂದ ಇಲ್ಲಿಗೂ ಕೂಡ 5.25 ಇಂಚಿಗೆ ಇಟ್ಟಿದ್ದೀನಿ. ನೋಡಿ, ಮಾರ್ಕನ್ನು ಮಾಡೋಣ. ಇಲ್ಲಿಂದ ಇಲ್ಲಿಗೆ ಬಂತು. ಇಲ್ಲ ಇದೆ ನೋಡಿ, 5.25 ಇಂಚು ಮಾರ್ಕನ್ನು ಮಾಡಿ. ಇನ್ನು ಈ ಒಂದು ಫ್ರಂಟ್ ಭಾಗ ಏನು ಇಲ್ಲಿಗೆ, ಇಲ್ಲಿಂದ ಇಲ್ಲಿ ನಾವು 4 ಇಂಚಿಗೆ ಇದು ಮಾರ್ಕನ್ನು ಮಾಡ್ತೀವಿ. ಇಲ್ಲಿಂದ ಇಲ್ಲಿಗೆ 4 ಇಂಚಲ್ಲಿ ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ತುಂಬ ದಪ್ಪ ಇರೋರಿಗೆ 1.25 ಇಂಚ್ ಬರುತ್ತೆ. ಜಸ್ಟ್ ಸೈಜ್ ಏನು ದಪ್ಪ ಇರುತ್ತೆ ಅವರಿಗೆಲ್ಲ 1.25 ಇಂಚ್ವರೆಗೂ ಬರುತ್ತೆ. ಇವರು ಮೀಡಿಯಮ್ ಇರೋದ್ರಿಂದ 1.25 ಇಂಚು. ನೋಡಿ, ಈ ಭಾಗದಲ್ಲಿ ನಾನು 1.25 ಇಂಚು ಅಥವಾ 1.25 ಇಂಚು ಮಾರ್ಕನ್ನು ಮಾಡಿದ್ದೀನಿ. ಈ ಥರ ನೋಡಿ, ಇನ್ನೂ ಸ್ವಲ್ಪ ಒಂದು ಅರ್ಧ ಇಂಚ್ ಮೇಲೂ ತೆಗಿತೀನಿ. ನೋಡ್ತಾ ಇರ್ಬೋದು ಅಂತ ಕರೆಕ್ಟಾಗಿ ಸೆಂಟ್ರಿಗೆ ಹಾಕ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2.25 ಇಂಚು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಕರೆಕ್ಟಾಗಿ ಇಟ್ಕೊಂಡ್ರೆ ಸ್ಟೇನು ಇಲ್ಲಿಂದ ಇಲ್ಲಿ ಬರುತ್ತೆ. ಇಲ್ಲಿಂದ 3 ಇಂಚಿಗೆ 3.25 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟು ನೋಡಿ, ಮಾರ್ಕ್ ಆಗಿದೆ. ಇದನ್ನು ಚೆಸ್ಟ್ ಅಳತೆಯನ್ನು ನೋಡ್ಕೊಳ್ಳಿಲ್ಲ. ನೋಡಿ, ಈ ಭಾಗವನ್ನು ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಅಳತೆಯನ್ನು ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 9.25 ಬರ್ತಾ ಇದೆ. ಮಿಡಲ್ ಚೆಸ್ಟು 9.25 ಬರ್ತಾ ಇದೆ. ಅಲ್ಲಿ ಮಾರ್ಕನ್ನು ಮಾಡ್ಕೊಳ್ಳಿ. ಈ ಭಾಗ ಇದೆಯಲ್ಲ ಮೇಲ್ಗಡೆ ನೋಡಿ 8.25 ಬರಬೇಕು. ಇಲ್ಲಿಂದ ಇಲ್ಲಿಗೆ 9.25 ಇಟ್ಟಿದ್ದೀನಿ. ನಾವಿಲ್ಲಿ ಈ ಪಾರ್ಟನ್ನು ಹಿಡಿದಾಗ ನಮಗೆ 8.25 ಬರಬೇಕು. ಆ ರೀತಿ ಮಾಡ್ಕೋಬೇಕು. ಅದಕ್ಕೆ ನಾನೇ ಮಾಡ್ತೀನಿ, ಇಲ್ಲಿ ಸ್ವಲ್ಪ ಕ್ರಾಸ್ ಮಾಡ್ತೀನಿ. ಇಲ್ಲೊಂದು 1/4 ಇಂಚು, ಇಲ್ಲ ಅರ್ಧ ಇಂಚು ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಇಲ್ಲಿಂದ ಇಲ್ಲಿಗೆ ನಿಮಿಷ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಕಟಿಂಗನ್ನು ಮಾಡ್ತಾಯಿದ್ದೀನಿ. ತಿರುಗಿಸ್ಬಿಟ್ಟೆ ಕಟಿಂಗ್ ಮಾಡ್ತಾಯಿದ್ದೀನಿ. ಏನು ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೆ ಕಟಿಂಗನ್ನು ಮಾಡ್ತಾಯಿದ್ದೀನಿ. ನೋಡಿ, ರೌಂಡ್ ತಿರುಗಿಸ್ಬಿಟ್ಟಿದ್ದೀನಿ ಕಟಿಂಗಿಗೆ ಈಸಿ ಆಗಿ ಅಂತ.
ಮೇಲಂಚು ಫ್ರಂಟಲ್ಲಿ ಕಾಲಿಂಚು ಒಳಗೆ ತೆಗೆದಿದ್ದೀನಿ. ಭುಜ ಜಾರೋ ಸಮಸ್ಯೆ ಏನಾದರೂ ಇದ್ದರೆ ಅಲ್ಲಿ ಕೂಡ ಅವಾಯ್ಡ್ ಆಗುತ್ತೆ ನೋಡಿ. ಈ ರೀತಿ ರೌಂಡ್ ಶೇಪನ್ನು ತಗೊಳ್ಳೋಣ. ಈ ಒಂದು ಮೂಲೆ ಏನಿದೆ ಇಲ್ಲಿ ಕಚ್ಚನ್ನು ಹೊಡೆದಿದ್ದೀನಿ. ಇನ್ನು ಈ ಭಾಗದಲ್ಲಿ ಏನಿದೆ ಸ್ವಲ್ಪ ಒಂದು 1/4 ಇಂಚು ಒಳಗೆ ಕಟ್ಟಿದ್ದನ್ನು ಮಾಡಿದ್ದೀನಿ ನೋಡಿ. ಇಲ್ಲೊಂದು ಕಚ್ಚು ಹೊಡಿತಾ ಇದ್ದೀನಿ. ಹೊಲಿಗೆ ಹಾಕುವಾಗ ಈಸಿ ಆಗಲಿ ಅಂತ ಇಲ್ಲೊಂದು ಸಲ ಏನಿದೆ ಎಷ್ಟು. ಇದು ಫ್ರಂಟ್ ಪಾರ್ಟ್ ಸ್ಲೀವ್ಸನ್ನು ಕಟ್ ಮಾಡೋಣ ನೋಡಿ. ಸ್ಲೀವ್ಸು ನೋಡಿ. ಸ್ಲೀವ್ಸ್ ಹಾಕ್ಕೊಂಡಿದ್ದೀನಿ 4 ಕಡೆ. ಏನು ಉಳಿದಿರೋ ಸ್ವಲ್ಪ ಬಟ್ಟೆ ಇರುತ್ತೆ ಅದರಲ್ಲಿ ಸ್ಲೀವ್ಸಿಗೆ ಅಟ್ಯಾಚ್ ರೆಡಿ ಮಾಡ್ಕೋಬೇಕು. ಕೆಳಗಡೆ ಒಂದು 1/2 ಇಂಚು ಮಾರ್ಜಿನನ್ನು ಬಿಟ್ಟಿದ್ದೀನಿ. ಇದು ಸ್ಲೀವ್ಸು. ಹಾಗೆ ನಾನು ಸ್ಲೀವ್ಸನ್ನು ಲೈನಿಂಗ್ ಮೇಲೆ ಹಾಕ್ಬಿಟ್ಟು ಕಟ್ಟಿಂಗನ್ನು ಮಾಡಿ ತೋರಿಸ್ತೇನೆ ನೋಡಿ. ಕರೆಕ್ಟಾಗಿ ಎಡ್ಜನ್ನು ಇಲ್ಲಿ ಇಟ್ಕೊಳ್ಳಿ. ಬಟ್ಟೆ ಮೇಲೆ ಒಂದು 1/4 ಇಂಚು ಮೇಲೆ ಮಾರ್ಕ್ ಮಾಡಿದ್ದೀನಿ. ಇದು ನೋಡಿ, ಇದು ಕೂಡ 1/4 ಇಂಚು ಮೇಲಕ್ಕೆ ಮಾರ್ಕನ್ನು ಮಾಡಿದ್ದೀನಿ. ಈ ಭಾಗ ಏನಿದೆ ಇದರ ಅಳತೆಯನ್ನು ತಗೊಳ್ಳಿ. ಇಲ್ಲಿದೆಯಲ್ಲ, ಇದು ಸ್ಟ್ರೈಟ್ ಈ ರೀತಿ ಅಳತೆಯನ್ನು ತಗೊಂಡ್ರೆ ನೋಡಿ 7 ಇಂಚು 6.75 7 ಇಂಚು ಬರ್ತಾ ಇದೆ. ನಾನು 6.25 ಇಂಚು ಇಡ್ತಾ ಇದ್ದೀನಿ. ಮಾರ್ಕನ್ನು ಮಾಡೋಣ ನೋಡಿ. ಈ ರೀತಿ ಶೇಪ್ ಬರಬೇಕು ಸ್ಲೀವ್ಸ್ಗೆ ನೋಡಿ. ಈ ರೀತಿ ಶೇಪ್ ಬಂದರೆ ಒಂದು ರೀತಿ ಮಾವಿನಕಾಯಿ ಶೇಪು ಅಂತಲೂ ಕರಿಬೋದು. ಈಗ ಒಂದ್ಸಲ ಅಳತೆಯನ್ನು ಮಾಡ್ಕೊಳ್ಳೋಣ. 8 ಇಂಚು ಬರ್ತಾ ಇದೆ, 8.25 ಇಂಚು ಬರ್ತಾ ಇದೆ ನೋಡಿ. ಕಟಿಂಗನ್ನು ಮಾಡೋಣ. ಸರಿ ನೋಡಿ, ಈ ರೀತಿ ಈ ಶೇಪು ಬರಬೇಕು. ಫ್ರಂಟ್ ಕಟಿಂಗನ್ನು ಮಾಡಿ ತೋರಿಸಿ. 2 ಮಾತ್ರ ಇಟ್ಕೋಬೇಕು ನೀವು ನೋಡಿ. 2 ಪೀಸನ್ನು ಇಟ್ಕೊಂಡಿದ್ದೀನಿ. ಇದು ಫ್ರಂಟಿಗೆ ಬರ್ತಕ್ಕಂಥ ಭಾಗ ನೋಡಿ. ಒಂದು 1/4 ಇಂಚಷ್ಟು ಗ್ಯಾಪ್ ಇರಬೇಕು. ಫ್ರಂಟಿಂದಕ್ಕೂ ಬ್ಯಾಕಿಗೂ. ಒಂದು ಕಡೆ ಕಚ್ಚು ಹೊಡೆದಿದ್ದೀನಿ, ಇಲ್ಲೂ ಕಚ್ಚು ಹೊಡಿತಾ ಇದ್ದೀನಿ. ಇಲ್ಲಿ ಫಿನಿಶಿಂಗಿಗೆ ಬರಬೇಕು. ಇಷ್ಟು ಸ್ಲೀವ್ಸ್ ಕಟಿಂಗ್ ಆಯಿತು ನೋಡಿ. ಫ್ರಂಟ್ ಬ್ಯಾಕು ಫ್ರಂಟ್ ಎಷ್ಟು ಸ್ಲೀವ್ಸ್ ಕಟಿಂಗು. ಈಗ ನಾನು ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ. ಪಟ್ಟಿ ಕಟ್ ಮಾಡಬೇಕು. ಪಟ್ಟಿ ಎಷ್ಟು ಇಂಚಿದೆ ಅನ್ನೋದನ್ನು ನೋಡ್ಕೊಳ್ಳೋಣ ನೋಡಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚಿದೆ. ಇಂದ ಒಂದಿಗೆ 3 ಇಂಚಿದೆ ನೋಡಿ. ನಾನೇನು ಮಾಡ್ತೀನಿ ಗೊತ್ತಾ, ಈಗ ಇಟ್ಕೊಂಡು ಯಾವಾಗಲೂ ಇಟ್ಕೋತೀನಿ. ಕೆಳಗಡೆ ಒಂದು 1/4 ಇಂಚು ಮಾರ್ಜಿನ್ ಬಿಟ್ಬಿಟ್ಟು ಇಟ್ಕೊಂಡು ಈ ಹೊಲಿಗೆಯಿಂದ ನೋಡ್ಕೊತ ಸ್ವಲ್ಪ ಮೇಲಕ್ಕೆ ಮಾರ್ಕನ್ನು ಮಾಡ್ಕೊತ ಹೋಗ್ತೀನಿ. ಒಂದು 1/4 ಇಂಚು ಏನು ಹೊಲಿಗೆ ಬರುತ್ತೆ ಆ ಒಂದು ಹೊಲಿಗೆಗೆ ಮಾಡ್ಕೊತ ಹೋಗ್ತೀನಿ ನೋಡಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಒಂದು 2.5 ಇಂಚು ಬರಬೇಕಲ್ವಾ ನೋಡಿ. 3.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 4.5, ಇಲ್ಲಿ 3 ಇಂಚು ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಶೇಪನ್ನು ಕೊಟ್ಕೊಳ್ಳಿ ನೋಡಿ. ಬರುತ್ತೆ ಶೇಪನ್ನು ಕೊಡ್ಕೊಳ್ಳಿ. ಇದು ಒಂದು ಪಾರ್ಟು. ಇದೇ ರೀತಿಯಲ್ಲಿ ನೀವು 4 ಪೀಸನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗುತ್ತೆ.
ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ನೋಡಿದ್ರಿ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನನ್ನು ಆನ್ ಮಾಡಿಟ್ಕೊಳ್ಳಿ. ನಮ್ಮ ಕಟಿಂಗ್ ಏನು ಅನ್ನಿಸ್ತು, ನಮ್ಮ ವೀಡಿಯೋಸ್ ಬಗ್ಗೆ ಏನಾದರೂ ಕಾಮೆಂಟ್ ಇದ್ದರೆ ದಯಮಾಡಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.